ರಾಮನಗರದಲ್ಲಿ ಶಾರ್ಟ್ ಸರ್ಕ್ಯೂಟ್ ಅವಘಡ, ಹೋಟೆಲ್ ಭಸ್ಮ, ಲಕ್ಷಾಂತರ ರೂಪಾಯಿ ನಷ್ಟ. ಬುಧವಾರ ರಾತ್ರಿ ಸುಮಾರು 10 ಗಂಟೆ ಹೊತ್ತಿಗೆ ರಾಮನಗರ್ ಕಾರವಾರ ರಸ್ತೆಯಲ್ಲಿರುವ ಸಮೀರ್ ಗೌಡ ಅವರ ಮಾಲೀಕತ್ವದ ಹೋಟೆಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿಕೊಂಡು ಹೋಟೆಲ್ ಸಂಪೂರ್ಣವಾಗಿ ಜ್ವಾಲೆಗಾಹುತಿಯಾದ ಘಟನೆ ನಡೆದಿದೆ. ಸಮೀಪದ ಜನರಿಂದ ಹೋಟೆಲ್ಗೆ ಬೆಂಕಿ ಕಾಣಿಸಿಕೊಂಡಿರುವ ಮಾಹಿತಿ ದೊರಕಿದ ಬಳಿಕ ಹೋಟೆಲ್ ಮಾಲೀಕ ಸಮೀರ್ ಗೌಡ ತಕ್ಷಣ ಸ್ಥಳಕ್ಕೆ ಧಾವಿಸಿದರು. ಆದರೆ ಆಗಾಗಲೇ ಬೆಂಕಿ ಉಗ್ರ ರೂಪ ಪಡೆದು ಹೋಟೆಲ್ನ ಒಳಗಿನ ಎಲ್ಲಾ ಸಾಮಗ್ರಿಗಳು ಸಂಪೂರ್ಣವಾಗಿ ಹೊತ್ತು ಕರಕಲಾಗಿದೆ. ಈ ಅಗ್ನಿ ಅವಘಡದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶವಾಗಿದ್ದು ಹೋಟೆಲ್ಗೆ ಭಾರೀ ಆರ್ಥಿಕ ನಷ್ಟ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯರು ಬೆಂಕಿ ನಂದಿಸಲು ಯತ್ನಿಸಿದರು. ಬೆಂಕಿಯ ಉಗ್ರತೆಯಿಂದಾಗಿ ಹೆಚ್ಚಿನ ನಷ್ಟ ತಪ್ಪಿಸುವುದು ಸಾಧ್ಯವಾಗಲಿಲ್ಲ. ಅಗ್ನಿ ಘಟನೆ ಸಂಬಂಧವಾಗಿ ತನಿಖೆ ನಡೆಯುತ್ತದೆ. माझं नाव समीर गवडे. आमचं दुकान आहे सेकंड बस स्टॉपला. रात्री 10च्या दरम्यान शॉर्ट सर्किट जाऊन सगळं जाऊन गेलं आणि नुकसान खूप भरपूर झालेलं आहे. फ्रीज होते, 2 फ्रीज होते आणि काही सामान होतं. किती वाजता झाले? 10च्या दरम्यान रात्री. तुम्ही जेव्हा होता इकडे? नाही, आम्ही दुकान बंद करून गेलेलो. मग कसं कळलं तुम्हाला? आम्हाला ते भजनाला गेलेले मुलं सांगितले. हां, मग तुम्ही येऊन रात्री बघितलं? मग लोकांनी सगळं मिळून पाणी मारून विजवले. आता काय काय नुकसान झाले? 2 फ्रीज होते, सामान वगैरे काय टेबल, सिलेंडर वगैरे? सिलेंडरला काय झालं? सिलेंडर काय नाही, बाकीचं सगळं जळून गेलं.